చెప్పాలి హల్లెలూయా. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. परमेश्वर की पवित्र के नाम की महिमा हो. ಇಷ್ಟವರೆಗೂ ದೇವರ ಆತ್ಮನು ನಮ್ಮನ್ನು ಉನ್ನತವಾಗಿ ನಡೆಸಿದ್ದಾನೆ. परमेश्वर की आत्मा अब तक हमें उत्तम रीति से चलाया है. ಪರಿಶುದ್ಧಾತ್ಮನು ಈಗಲೂ ಕೂಡ ನಮ್ಮನ್ನು ನಡೆಸುವನಾಗಿರಬೇಕು. पवित्र परमेश्वर हमें अभी भी चलाएगा. ಕೇಳುವ ಮನಸ್ಸು, सुनने वाले मन, ಹೇಳುವ ಶಕ್ತಿ, कहने वाली जो शक्ति ದೇವರ ಆತ್ಮನು ನಮಗೆ ಕೊಡಲಿ. परमेश्वर हमें इस तरह की आत्मा देने पाए. ಬಹಳ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ कई महीने और सालों से ನಾವು ಚರ್ಚಿಗೆ ಮಂದಿರಕ್ಕೆ ಸೇರಿ ಬರ್ತಾ ಇರುತ್ತೇವೆ. हम परमेश्वर के भवन में आते हैं. ಎಲ್ಲರಿಗೂ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತದೆ. हर एक को एक सवाल की एक चिन्ह रहता ನಾನು है. ಇಷ್ಟೊಂದಾಗಿ ಪ್ರಾರ್ಥನೆ ಮಾಡ್ತೇನೆ, मैं इतना सा प्रार्थना कर रहा हूँ, ನಾನು ಇಷ್ಟೊಂದಾಗಿ ಕೂಗ್ತೇನೆ, मैं इतना सा चिल्लाता हूँ, ನಾನು ಇಷ್ಟೊಂದಾಗಿ ಆರಾಧಿಸುತ್ತೇನೆ, मैं इतना आराधना करता हूँ, ನಾನು ಇಷ್ಟೊಂದು ಆತ್ಮ ಭರಿತವನಾಗಿ ನಾನು ಇರುತ್ತೇನೆ. मैं आत्मपूर्वक से इतने से मैं चिल्लाता हूँ. ಆದ್ರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾರಾ? क्या परमेश्वर मेरी प्रार्थना को उत्तर देगा क्या? ಅಥವಾ ನನ್ನ ಈ ಒಂದು ಸಮಸ್ಯೆಯನ್ನು ನಾನು ಎಷ್ಟು ಹೊತ್ತು ನಾನು ದೇವರ ಹತ್ರ ಮೊರೆ ಇಟ್ಟಿದೆ, इस समस्या के विषय में मैं कितने समय परमेश्वर के साथ सामने गोहर किया हूँ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತುಗಳಿಗೆ ಉತ್ತರ ಕೊಡ್ತಾ ಇದ್ದಾರಾ? परम प्रधान परमेश्वर जो मेरी प्रार्थना का उत्तर दे रहा है क्या? ಯೆಶಾಯ 65:24 ವಚನದಲ್ಲಿ ಆ ವಾಗ್ದಾನ ಉನ್ನತವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. यशायाह भविष्यद्वक्ता की किताब में 65 उसका 24 पद में इस तरह से लिखा है, ಆಗ ಅವರು ಬೇಡಿಕೊಳ್ಳುವ ಸದುತ್ತರವನ್ನು ನಾನು ಅವರಿಗೆ ದಯಪಾಲಿಸುವೆನು. यहाँ इस तरह से लिखा है कि उनके पुकारने से पहले ही मैं उनको उत्तर दूंगा और उनके मांगते ही मैं उनकी सुन लूंगा. ಕೇಳುವುದಕ್ಕಿಂತ ಮುಂಚಿತವಾಗಿ, यहाँ हम मांगने से पहले ही, ಹೇಳುತ್ತಿರುವಾಗಲೇ, कहने के तुरंत बाद ही, ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ हम हमेशा प्रार्थना करते समय ದೇವರೇ ನನ್ನ ಪ್ರಾರ್ಥನೆ ಆಲಿಸ್ರಿ, ನನ್ನ ಪ್ರಾರ್ಥನೆ ಕೇಳ್ರಿ ಎಂಬುದಾಗಿ ನಾವು ಮೊರೆ ಇಡುತ್ತಾ ಇರ್ತೇವೆ. परमेश्वर मेरी जो प्रार्थना सुनो करके हम पुकारते हैं. ಅಥವಾ ಸ್ತ್ರೀಯರಲ್ಲಾಗಲಿ ಪುರುಷರಲ್ಲಾಗಲಿ ಕರ್ತನ ಸನ್ನಿಧಾನದಲ್ಲಿ ವರ್ಷಾನುಗಟ್ಟಲೆ ದೇವರ ಸನ್ನಿಧಿಯಲ್ಲಿ ಬರುವವರು, चाहे स्त्री हो चाहे पुरुष हो, परमेश्वर की भवन में हम सालों साल से आते ಆದ್ರೆ रहेंगे. ಯವನಸ್ಥರಾಗಲಿ कहीं जवान लोग हो, ಯಾರೇ ಆಗಲಿ, जो कोई भी हो, ಕೆಲವೊಂದು ಗುಪ್ತ ಸಂಗತಿಗಳು ನಾನು ದೇವರ ಸನ್ನಿಧಾನದಲ್ಲಿ ಸಮರ್ಪಣೆ ಮಾಡ್ತಾ ಇರ್ತೇವೆ. थोड़ी सी गुप्त विषय को परमेश्वर के सम्मुख में हम समर्पित करते रहते हैं. ಅಥವಾ ನಮ್ಮ ಭಾರವಾದ ದುಃಖ ಎಲ್ಲರ ಹತ್ರ ಕೂಡ ಹೇಳಲಿಕ್ಕೆ ಆಗುವುದಿಲ್ಲ. हमारी जो भार भरी जो दुख है सबके सामने साझा करने की नहीं रहता है. ಅವು ಕೆಲವೊಂದು ಪಾಸ್ಟರ್ ಹತ್ರ ಕೂಡ ಹೇಳಲಿಕ್ಕೆ ಆಗಲ್ಲ. थोड़ी सी पासवान के पास भी बोलने की चीज नहीं रहती है. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, परंतु परमेश्वर यहाँ कहता है, ನಿನ್ನ ಹೃದಯದ ಶಬ್ದ ನಾನು ಕೇಳ್ತಾ ಇದ್ದೇನೆ. तेरी दिल की धड़कन जो है मैं सुन रहा हूँ. ಎಲಿಯ ಹತ್ರ ಹೋಗಿ ಹನ್ನಳು ಪ್ರಾರ್ಥನೆ ಮಾಡ್ತಾ ಇದ್ದಳು. एली के पास जाके हन्ना प्रार्थना कर रही थी. ಎಲಿಯನ ಸಮ್ಮುಖದಲ್ಲಿ ಅಂದ್ರೆ ದೇವರ ಮಂದಿರದಲ್ಲಿ ಹೋಗಿ ಪ್ರಾರ್ಥಿಸ್ತಾ ಇದ್ದಳು. परमेश्वर की मंदिर में जाकर हन्ना प्रार्थना कर रही थी. ಹನ್ನಳು ಪ್ರಾರ್ಥನೆ ಅವಳು ಬಹಳ ಹೃದಯದಿಂದ ದುಃಖದಿಂದ ಆ ತುಟಿ ಮಾತ್ರ ಒದ್ದಾಡ್ತಾ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಾ ಇದ್ದಳು. यहाँ हन्ना इस तरह से भार से यहाँ प्रार्थना कर रही थी. ಎಲಿ ಬಂದ, एली आया, ದೇವ ಸೇವಕರು ಬಂದ್ರು, परमेश्वर के सेवक आए. ಕುಡ್ದೇ ನೀನಿಲ್ಲಿ क्या ಎಂಬುದಾಗಿ तुम ಹೇಳಿದ್ರು. उस स्त्री से कहा कि क्या तुम शराब पिए हो क्या? ನೀನು ಕುಡಿದು ಬಂದೇನಿಲ್ಲಿ क्या ಎಂಬುದಾಗಿ तुम ಕೇಳಿದ್ರು. शराब पी के आए हो क्या? ಅವಳು ಏನು ಎಂಬುದಾಗಿ ಹೇಳಲಿಕ್ಕೆ ಆಗ್ತದೆ? वो क्या कहना चाहती है उधर? ಅವಳು ಯಾವ ರೀತಿಯಾಗಿ ಈ ಪದಕ್ಕೆ ಅವಳು ಉಚ್ಚಾರ ಕೊಡ್ಲಿಕ್ಕೆ ಆಗ್ತದೆ? इस पद को क्या क्या करके साझा करना चाहती है? ಹನ್ನಳು ಹೇಳ್ತಾ ಇದ್ದಾಳೆ, हन्ना यहाँ कहती है, ನಾನು ಹೃದಯದಲ್ಲಿ ದುಃಖದಿಂದ ಅಳುತ್ತಾ ಇದ್ದೇನೆ. मेरी हृदय में मैं दुख से रो रही हूँ. ಅವಾಗ ಎಲಿಯನ್ ಹೇಳ್ತಾನೆ, तब एली कहता है, ನಿನ್ನ ಆಸೆಯನ್ನು ದೇವರು ಪೂರ್ತಿ ಮಾಡಲಿ. तेरी जो आशा है परमेश्वर पूरा कर नहीं पाए. ಈ ದಿನ ದೇವರು ವಾಗ್ದಾನ ನಿಮಗೆ ಕೊಡ್ತಾ ಇದ್ದಾನೆ. परमेश्वर इस प्रतिज्ञा परमेश्वर तुम्हें दे रहा है. ನಿನ್ನ ಹೃದಯದ ಕೂಗನ್ನು ನೀ ಹೇಳುವುದಕ್ಕಿಂತ ಮುಂಚಿತವಾಗಿ ನನಗೆ ಗೊತ್ತಿದೆ. तुम्हारे हृदय की चीख तुम्हारे से हृदय से आने से पहले ही परमेश्वर जानता है. ದೇವರು ಹೇಳ್ತಾ ಇದ್ದಾನೆ, परमेश्वर कहता है, ಯೆಶಾಯ 30:19 ವಚನದಲ್ಲಿ, यशायाह 30 उसका 19 पद में, ನಿನ್ನ ಅಳು ನಾನು ಕೇಳ್ತಾ ಇದ್ದೇನೆ. तेरी जो कराहना है मैं सुना हूँ. ಅಮ್ಮ ನಿನ್ನ ಅಳು ನಾನು ಕೇಳ್ತಾ ಇದ್ದೇನೆ. तेरी जो रोना है मैं सुना हूँ. ಓ ತಮ್ಮ ನಿನ್ನ ಅಳು ನಾನು ಕೇಳ್ತಾ ಇದ್ದೇನೆ. हे भाई तेरी जो रोना है मैं सुना हूँ. ಬಹಳ ವರ್ಷಗಳಿಂದ ಬಂದು ಮಂದಿರದಲ್ಲಿ ನೀನು ಅಳುತ್ತಾ ಇದ್ದ ಒಂದು ವಿಷಯಕ್ಕಾಗಿ ದೇವರು ಕೇಳ್ತಾ ಇದ್ದಾನೆ. कई सालों से आके मंदिर में तुम एक विषय के लिए प्रार्थना कर रहे हो, ये विषय मैं सुना हूँ. ನಾನು ಕೇಳಿದ್ದೇನೆ, मैं सुना हूँ. ನೀನು ಅಳುವುದು ನಾನು ನೋಡ್ತಾ ಇದ್ದೇನೆ. तुम जो रो रहे हो मैं सुना हूँ. ಯಾರಿಗೆ ಹೇಳಿಕ್ ಆಗ್ತಾ ಇಲ್ಲ ಅಳು? तुम किसी के साथ में साझा नहीं कर रहे ಈ ये ದುಃಖ रोना. ನಾನು ಯಾರಿಗೆ ಹೇಳಿಕ್ ಆಗ್ತಾ ಇಲ್ಲ ನಿನಗೆ? तुम्हारी दुख जो किसके साथ में बांट नहीं सकते हो. ದೇವರು ಹೇಳ್ತಾ ಇದ್ದಾನೆ, परमेश्वर कहता है, ನಿನ್ನ ದುಃಖ
ನಾನ್ ಬಿಡುಗಡೆ ಮಾಡ್ಲಿಕ್ಕಿದ್ದೇನೆ, तेरी दुख से मैं छुटकारा देने वाला ನಿನ್ನ हूँ, ಅಳು ನಾನು ಓಡಿಸ್ಲಿಕ್ಕಿದ್ದೇನೆ. तेरी जो रोना है मैं उसको भगाने वाला हूँ. ಯಾರಿಗೆ ದೇವರ ಅಳು ತೆಗಿತಾ ಇದ್ದಾನಂದ್ರೆ, किसको परमेश्वर रोना भगाता है, ಯಾರಿಗೆ ದುಃಖ ಹೋಗಲಾಡಿಸ್ತಾ ಇದ್ದಾನಂದ್ರೆ, किसकी दुख परमेश्वर दूर करता है. ಪ್ರಾರ್ಥನೆ ಮಾಡ್ತಾ ಕೂಗ್ತಾ ವರ್ಷಾನ್ಗಟ್ಲೆ ಬಂದು ನೀನ್ ಮೊರೆ ಇಡ್ತಾ ಇದೀಯಲ್ಲ, जो सालों सालों से आके प्रार्थना करके जो चीख और चिल्लाते हैं ना, ಈ ತಿಂಗಳಲ್ಲಿ ದೇವರ ವಾಗ್ದಾನ ಹೇಳ್ತಾ ಇದೆ, इस माह में परमेश्वर ये प्रतिज्ञा करता ಇನ್ನು है, ಮುಂದೆ ನೀನು ಬಾಯಿಂದ ಹೊರ ಬರುವುದಕ್ಕಿಂತ ಮುಂಚಿತವಾಗಿ इसके आगे तेरे मुंह से जो शब्द बाहर आने से पहले ही ನಾನು ಉತ್ತರ ಕೊಡ್ತಾ ಇದ್ದೇನೆ. मैं तुम्हें जवाब दूंगा, ನಾನು ನಿನ್ನ ಕಣ್ಣೀರು ಒರೆಸಲಿಕ್ಕಿದ್ದೇನೆ. मैं तुम्हें आंसू पोंछूंगा. ಈ ವರ್ಷ ಈ ತಿಂಗಳ ಮುಗಿಯುವುದಕ್ಕಿಂತ ಅಂತ್ಯವಾಗಿ ನಾನು ನಿನ್ನ ಕಣ್ಣೀರು ಒರೆಸ್ತೇನೆ. इस महीना खत्म होने का पहले ही तुम्हारे आंसू मैं साफ करूंगा. ಒಂದು ನಿನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಒಂದು ಗೋಡೆ ನೀನು ಅಡ್ಡ ಮಾಡಿ ಇಟ್ಕೊಂಡು ನೋಡು, ಅದನ್ನೇ ಬಿಟ್ಟು ಬಿಡು. तेरे पाप जो छुटकारा देने से तेरी जो दीवार तुझे बीच में आई है उससे मैं तुम्हें छुटकारा ಏನೋ दूंगा. ಒಂದು ಪಾಪ ನಿನ್ನ ಅಳುಗೆ ಕಾರಣವಾಗಿದೆ, पता नहीं कोई पाप तेरी रोने के कारण बन गई है, ಯಾವುದೋ ಒಂದು ವಿಷಯ ನಿನ್ನನ್ನು ಅಳುಕ್ಕೆ ಒಳಗೆ ಹೋಗ್ತಾ ಇದೆ, कोई विषय ऐसा है कि तेरी रोने के कारण बन गया, ಅದೇ ನಿನಗೆ ಕಾರಣ ನಿನ್ನ ಅಳುವಿಗೆ. वही तेरी रोने के कारण बन गया. ಅದೇ ರೀತಿ ಕೀರ್ತನೆಗಾರನು 119 ವರ್ಷದಲ್ಲಿ ಹೇಳ್ತಾನೆ, संहिताकार 119 उसका 3 पद में यहाँ लिखा है, ನೀನು ಮಾಡ್ತಾ ಇರುವ ಪಾಪ ಬಿಡು, तू जो कर रहा है वो पाप को छोड़ दे, ನಾನು ನಿನ್ನ ಕಣ್ಣೀರು ಒರೆಸ್ತೇನೆ. मैं तेरी आंसू पोंछूंगा. ನಿನ್ನನ್ನು ಯಾವುದೋ ವರ್ಷ ಹಿಡ್ಕೊಂಡು ಬಂದಿರುವ ಆ ಪಾಪವನ್ನು ನೀನು ಹೊರ ತೆಗೆದುಕೊಂಡು ಬಾ. सालों साल तेरे जो पाप तुझे पीछा कर रहे हैं उस पाप को छुटकारा पाएगा. ನಾನು ನಿನ್ನನ್ನು ಅಳು ಬಿಡುಗಡೆ ಮಾಡಿ ನೂತನ ಸ್ಥಿತಿಗಳಲ್ಲಿ ನಾನು ಇಡುತ್ತೇನೆ. मैं तेरी कराहन को दूर कर कर मैं तुम्हें उत्तम स्थिति में रखूंगा. ಯಾಕೆ ದೇವರು ನಿನ್ನನ್ನು ಕೇಳ್ತಾ ಇದ್ದಾನೆ? क्यों परमेश्वर ये कहता है? ಯಾಕೆ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾನೆ? परमेश्वर क्यों तुम्हारी प्रार्थना सुन रहा है? ನೀನು ಶ್ರೇಷ್ಠಳಾಗಿದೀಯಾ, क्योंकि तुम उत्तम हो. ದೇವರು ನಿನ್ನನ್ನು ಶ್ರೇಷ್ಠರು ಎಂಬುದಾಗಿ ಆತನ ಜೀವವಾದಿ ಪುಸ್ತಕದಲ್ಲಿ ನಿನ್ನ ಬಗ್ಗೆ ಬರೆದಿಟ್ಟಿದ್ದಾನೆ. तुम श्रेष्ठ इंसान करके परमेश्वर की जीवित किताब में परमेश्वर लिखा है. ನೀನು ಅಳುತ್ತಾ ಇರುವುದು ದೇವರಿಗೆ ಇಷ್ಟ ಇಲ್ರಿ. तुम रोना परमेश्वर को पसंद नहीं है. ನೀನು ಕೇಳಿದ ತಕ್ಷಣ ಉತ್ತರ ಕೊಡಬೇಕೆಂಬುದೇ ದೇವರಿಗೆ ಇಷ್ಟವಾಗಿದೆ. तुम मांगने से पहले ही परमेश्वर उत्तर देना चाहता है. ನಿನ್ನ ಹೆಂಡತಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, तेरी पत्नी कहने की जरूरत नहीं है, ನಿನ್ನ ಮಕ್ಕಳಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. तेरे बच्चों को बोलना जरूरी नहीं है. ನೀನು ದೇವರ ಸನ್ನಿಧಾನದಲ್ಲಿ ಬಂದು ಮೊರೆ ಇಡುವುದು ದೇವರಿಗಾಗಲೇ ಕೇಳಿದ್ದಾನೆ. परमेश्वर की सम्मुख में आके जो तुम प्रार्थना करते हो परमेश्वर ऑलरेडी सुना है. ಆ ಪಾಪ ಮಾತ್ರ ಬಿಟ್ಟು ಬಿಡು. केवल वो पाप को छोड़ देना. ಆ ಒಂದು ಶುಭ ಕಾರ್ಯವು ನಿನ್ನಲ್ಲಿ ಹಿಂಬಾಲಿಸಬೇಕಾದ್ರೆ, वो शुभ काम यदि तुम्हारा पीछा अगर करना है तो ನಿನ್ನನ್ನು ಶ್ರೇಷ್ಠನು ಎಂಬುದಾಗಿ ದೇವರು ಕರೀತಾ ಇದ್ದಾನೆ. तुम श्रेष्ठ और श्रेष्ठी हो करके परमेश्वर बुलाता है. ದೇವರು ಯಾರನ್ನು ಆಶೀರ್ವದಿಸ್ತಾನೆ, ಯಾರ ಕಣ್ಣೀರನ್ನು ಬಿಡುಗಡೆ ಮಾಡ್ತಾನಂದ್ರೆ, परमेश्वर किसको आशीष करता है और किसके आंसू पोंछता है? ಯಾರ ಕಣ್ಣೀರನ್ನು ದೇವರು ಬಿಡುಗಡೆ ಮಾಡ್ತಾನಂದ್ರೆ, किसके आंसू से परमेश्वर छुटकारा देता है? ಯೆಶಾಯದಲ್ಲಿ 48ನೇ ಅಧ್ಯಾಯ 2ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಡ್ತಾ ಇದೆ, यशायाह नबी की किताब 48 उसका दो पद में इस तरह से लिखा है, ನೀನು ಪವಿತ್ರನಾಗಿರುವುದಾದ್ರೆ ನಿನ್ನ ಕಣ್ಣೀರು ನಿನ್ನಿಂದ ದೂರವಾಗ್ತದೆ. यदि तुम पवित्र हो तब जाकर के तुम्हारी आंसू तुमसे दूर हो जाता है. ಅಲ್ಲಿ ಪವಿತ್ರರನ್ನು ದೇವರು ನೀನು ಶ್ರೇಷ್ಠನು ಎಂಬುದಾಗಿ ಕರೀತಾನೆ. यहाँ पवित्र नहीं तुम श्रेष्ठ हो करके परमेश्वर कहता है. ಇವರು ತಮ್ಮ ಪರಿಶುದ್ಧ ಪಟ್ಟಣದವರು ಎಂಬುದಾಗಿ ದೇವರು ಕರೀತಾ ಇದ್ದಾನೆ. ये पवित्र शहर के लोग हैं करके परमेश्वर कहता है. ಈ ಹೋಸನ್ನ ಮಂದಿರದಲ್ಲಿ ಬಂದು ಕುಂತಂತ ಇವರು ಪರಿಶುದ್ಧರು ಎಂಬುದಾಗಿ ದೇವರು ಕರೀತಾ ಇದ್ದಾನೆ. इस होसन्ना के कलीसिया में आके बैठे हुए आप सभी पवित्र है करके परमेश्वर कहता है. ಆದ್ರೆ ನಿನ್ನಲ್ಲಿರುವ ಆ ಪಾಪ ಬಿಡ್ತಾ ಇಲ್ಲ. परंतु आप में जो पाप है वो नहीं छोड़ रहे ಓ हो. ಯೌವನಸ್ಥನೇ, ಅದು ಬಿಡಬಿಡ್ಲಿಕ್ಕೆ ನಿನ್ನಿಂದ ಆಗ್ತಾ ಇಲ್ಲ. हे जवान वो पाप छोड़ना तुम नहीं चाहते हो. ಆದ್ರೆ ದೇವರು ಹೇಳ್ತಾ ಇದ್ದಾನೆ, परंतु परमेश्वर कहता है ನಿನ್ನ ಕಷ್ಟಗಳು ಬಿಡುಗಡೆ ಮಾಡ್ತೇನೆ, तुम्हारी जो मुसीबतें मैं दूर करूंगा. ಕೇವಲ ಪಾಪ ಬಿಡು. केवल पाप छोड़ दे. ನಿನ್ನ ಉತ್ತರ ತಕ್ಷಣ ನಾನು ಆನ್ಸರ್ ಕೊಡಬೇಕೆಂಬುದಾಗಿದ್ದೇನೆ. तुम्हें मैं तुरंत ही जवाब देना चाहता हूँ. ಪಾಪ ಬಿಡು, पाप छोड़ दे, ಪವಿತ್ರವಾಗಿರು. पवित्र से रहना. ಅದೇ ರೀತಿ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. पवित्र आत्मा इस तरह से बात करता है. ಆತನು ಉಜ್ಜೀಯನಿಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, उज्जिया से परमेश्वर इस तरह से कहता ನಾನು है, ನಿನ್ನನ್ನು ನೂತನವಾಗಿ ಆಶೀರ್ವಾದ ಮಾಡಿ ನಿನ್ನ ಕೈ ಹಾಕಿದ ಕೆಲಸಗಳಲ್ಲಿ ಅಭಿವೃದ್ಧಿ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. जिस काम में तुम नया हाथ डालोगे उस काम को मैं वृद्धि करूंगा करके परमेश्वर कहता है. ಯಾಕ್ರಿ ಉಜ್ಜೀವನಿಗೆ ಮಾತ್ರ ಆಶೀರ್ವಾದ? क्यों उज्जिया को आशीष देता है? ಯಾಕ್ರಿ ನಿಮಗೆ ಆಶೀರ್ವಾದ ಇಲ್ಲ? क्यों आपको आशीष नहीं देता है? ಯಾಕೆ ನನಗೆ ಈ ಕಣ್ಣೀರು? क्यों ये मेरी आंसू की जीवन? ಯಾಕೆ ಈ ನನ್ನ ಗೋಳಾಟ? क्यों ये मेरी कराहना? ಅವನು ಪಾಪ ಬಿಟ್ಟಿದ್ದ, वो पाप छोड़ा था, ಅವನು ಪರಿಶುದ್ಧನಾಗಿದ್ದ. वो पवित्र सा था. ಆ ರೀತಿಯಾಗಿ ನೀನಿರುವುದಾದ್ರೆ यदि उस प्रकार से तुम रहेंगे तो ಪರಿಶುದ್ಧಾತ್ಮನು ಬಂದು, पवित्र आत्मा आकर ದೇವರೇ ನನ್ನ ಈ ಪಾಪದಿಂದ, ಈ ಕಷ್ಟದಿಂದ, ಈ ಮನೆಯ ತೊಂದರೆಗಳಿಂದ ನೀನು ಬಿಡುಗಡೆ ಮಾಡು ಎಂಬುದಾಗಿ ಹೇಳುವುದಕ್ಕಿಂತ ಮುಂಚಿತವಾಗಿ, हे परमेश्वर मेरे पाप से, इष्ट परिश्रम से, इष्ट कष्ट से मुझे छुड़ा करके तुम मांगने से पहले ही ಕರ್ತನ ಹೇಳ್ತಾ ಇದ್ದಾನೆ, परमेश्वर कहता है, ಉಜ್ಜೀಯನನ್ನು ನಾನು ಆಶೀರ್ವದಿಸಿದ
ಹಾಗೆ जिस प्रकार से मैं उज्जिया को आशीष दिया था, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, मैं तुम्हें आशीष दूंगा, ನಾನು ನಿನ್ನನ್ನು ಬಿಡುಗಡೆ ಮಾಡ್ತೇನೆ. मैं तुम्हें छुटकारा दूंगा. ಮಂದಿರದಲ್ಲಿ ಬಂದು ಯಾರಿಗೂ ಹೇಳಲಿಕ್ಕಾಗದ ಕೆಲವು ಕಷ್ಟಗಳು ಇನ್ನೂ ತಲೆ ಮೇಲೆ ಇಟ್ಟುಕೊಂಡು ಮತ್ತೆ ಭಾರವಾಗಿ ನೀನು ಹೋಗ್ತಾ ಇದೀಯಾ. किसी से बयान नहीं कर सकते इस तरह के कष्ट तुम आगे ढो रहे हो. उस कष्ट ನಿನ್ನ को, ಸೀರೆಯನ್ನು ಮುಂದಿಟ್ಟುಕೊಂಡು ಕಣ್ಣೀರು ಹಾಕ್ತಾ ಇದು ಯಾರಿಗೆ ಹೇಳಲಿ ಎಂಬುದಾಗಿ ನೀನು ಅಳ್ತಾ ಇದೀಯಾ. तुम्हारे जो घूंघट सामने उतार कर तुम इस तरह से रोते हो कि किसी से कहने के लायक नहीं हो, ಎಂಬುದಾಗಿ ನೀನು ಅಳ್ತಾ ಇದೀಯಾ. इस प्रकार से तुम रो रहे हो. ಆದ್ರೆ ದೇವರು ಹೇಳ್ತಾನೆ, परंतु परमेश्वर कहता है, ಚಿಕ್ಕ ಪಾಪ ಬಿಟ್ಟು ನೋಡು, एक छोटा सा पाप छोड़ दे, ನಿನ್ನ ಹೃದಯದಲ್ಲಿರುವ ಗೂಢಾರ್ಥಗಳ ದುಃಖವನ್ನು ಕೂಡ ನಾನು ಸರಿ ಮಾಡಿಬಿಡುತ್ತೇನೆ. तेरे हृदय में रहस्यमय जो पाप है उससे मैं तुम्हें छुटकारा ನಿನ್ನ दूंगा, ಕಷ್ಟಗಳು ಬಿಡುಗಡೆ ಮಾಡ್ತೇನೆ, तेरे कष्ट से मैं छुटकारा ನಿನ್ನ दूंगा, ಕಣ್ಣೀರು ಬಿಡುಗಡೆ ಮಾಡ್ತೇನೆ. तेरे आंसू से मैं छुटकारा दूंगा. ಮುಂದಿನ ಸತ ಬರುವಾಗ आगे जब तुम आते हो ಸಂತೋಷದ ಗಾನಗಳು ನೀನು ಹಾಡಲಿಕ್ಕಾಗುತ್ತದೆ, और हंसते और गाते आप आएंगे, ಉಜ್ಜೀವನವಾಗಿ ಆರಾಧನೆ ಮಾಡ್ಲಿಕ್ಕೆ ಆಗ್ತದೆ. और जय जयकार से करके तुम गाते आएंगे. ಆತನು ಹೇಳ್ತಾನೆ, वो कहता है, ನಾನು ನಿನ್ನನ್ನು ಆಶೀರ್ವದಿಸ ಮಾಡುವುದಕ್ಕಾಗಿಯೇ ನಾನು ನಿನ್ನನ್ನು ಕರೀತಾ ಇರುವುದು. मैं तुम्हें आशीष करने के लिए ही यहाँ बुलाया हूँ. ನಾನು ನಿನ್ನನ್ನು ದಾವೀದನನ್ನು ಯಾವ ರೀತಿಯಾಗಿ ಉದ್ಧಾರ ಮಾಡಿದೆನೋ ಅದೇ ರೀತಿ ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೇನೆ. जिस प्रकार को मैं दावीद को उद्धार किया था उस प्रकार से मैं तुम्हें उद्धार करूंगा कहता ಆದ್ರೆ है. ನಿನ್ನಲ್ಲಿ परंतु तुम में, ಆತನು ಹೇಳ್ತಾನೆ, वो कहता है, ಈಗಾಗಲೇ ನಿನ್ನ ಹೃದಯದಲ್ಲಿರುವ ಭಾರ ನನಗೆ ಗೊತ್ತು. अब जो तुम्हारे हृदय में जो भार है मैं जानता हूँ. ನಾನು ಯಾರಿಗೆ ನಾನು ಆಶೀರ್ವದಿಸ್ತೇನೆ ಅಂದ್ರೆ, मैं किसको आशीष दूंगा? ನಾನು ಯಾರು ನನ್ನವರಾಗಿರುತ್ತಾರೋ, जो कोई मेरी अपना है, ಯಾರು ಪವಿತ್ರವಾಗಿರುತ್ತಾರೋ, जो कोई पवित्र है, ಯಾರು ದೇವರ ಸಮ್ಮುಖದಲ್ಲಿ ಪರಿಶುದ್ಧರಾಗಿ ಜೀವನ ಮಾಡ್ತಾರೋ, जो कोई परमेश्वर के सम्मुख में पवित्र सा जीवन बिताते हैं, ಅವರನ್ನು ಮಾತ್ರ ದೇವರು ನೂತನ ಉಜ್ಜೀವನಿಗೆ ಯಾವ ರೀತಿಯಲ್ಲಿ ಆಶೀರ್ವದಿಸಿದನೋ जिस तरह से नया जीवन उज्जिया को दिया था ಅದೇ ರೀತಿಯಲ್ಲಿ ದೇವರು ನಿಮಗೂ ಕೊಡುತ್ತಾನೆ. उस तरह की जीवन परमेश्वर तुम्हें देगा. ದೇವರು ನಿಮಗೆ ಬಿಡುಗಡೆ ಮಾಡಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದಾನೆ. परमेश्वर तुम्हें छुटकारा देना चाहता है. ಆತನು ಯಾವಾಗಲೂ ಕೈ ಮಾಡಿ ಕರೆಯುವುದು, परमेश्वर तुम्हें हाथ फैला के बुलाता है. ನೀನು ತಲೆ ಮೇಲೆ ಭಾರ ಇಟ್ಕೊಂಡು ಯಾವ ರೀತಿ ಬಂದಿಯೋ ಅದೇ ರೀತಿ ಹೋಗಬೇಕೆಂಬುದು ಕರ್ತನಿಗೆ ಇಷ್ಟ ಇರಲ್ಲ. जिस तरह से सिर पे तुम भार लेके आए हो उस तरह से लौट जाना परमेश्वर की मर्जी नहीं है. ಆತನು ನೀನು ಹೋದ ಮೇಲೆ तुम जाने के तुरंत बाद ಆತನು ಹೇಳ್ತಾನೆ, वो कहता है, ಈ ಮಗಳು ಹೆಂಗ್ ಬಂದ್ಲು ಹಂಗೇ ಹೋಗಿದ್ದಾಳೆ. ये बेटी किस तरह से आई थी ना उस तरह से लौट के चला ಈ गया. ಯವನಸ್ಥನ ಇಲ್ಲಿ ಬರ್ತಾನೆ, ಸುಮ್ಮನೆ ಕುಂದಿರ್ತಾನೆ, ಹೆಂಗ್ ಬಂದನ ಹಂಗೆ ಹೋಗಿದ್ದಾನೆ. ये जो जवान लड़का है जिस प्रकार से आया था उसी प्रकार से फिर लौट चला गया. ಪವಿತ್ರಾತ್ಮನ ಏನ್ ಮಾಡ್ತಾನೆ ಗೊತ್ತಾವಾಗ, पवित्र आत्मा क्या करता है, ನಿನ್ನನ್ನು ನರಳಾಟದ ಪ್ರಾರ್ಥನೆ ಮಾಡ್ತಲೇ ಸ್ಟಾರ್ಟ್ ಮಾಡ್ತಾನೆ. तुम जो तिलमिलाने के समय उस तरह से पवित्र आत्मा तुम्हें करता है. ಅದಕ್ಕಾಗಿ ಕರ್ತನ್ ಹೇಳ್ತಾ ಇರುವುದು, इसलिए परमेश्वर कहता है, ನಿನ್ನ ದುಃಖ ವ್ಯಸನ ನೀನು ಹೇಳುವುದಕ್ಕಿಂತ ಮುಂಚಿತವಾಗಿ, तुम्हारे दुख दर्द कहने से पहले ही ನನಗೆ ಗೊತ್ತಿದೆ, मैं जानता हूँ ನಿನಗೆ ಅಡ್ಡಾಗಿರುವ ಕೆಲವು ಕಾರ್ಯಗಳು, तुम्हारे जो बीच आ रहे हैं थोड़े जो काम, ಅದನ್ನೇ ಬಿಟ್ಟು ನೋಡು, वो छोड़ के देखो. ನಾನು ನಿನ್ನನ್ನು ನೂತನ ಮನುಷ್ಯನಾಗಿ ಮಾಡಿ ತೋರಿಸುತ್ತೇನೆ. मैं तुम्हें एक नया इंसान बना के मैं दिखाऊंगा ನಾನು ನಿನ್ನನ್ನು करके ಆಶೀರ್ವಾದ परमेश्वर कहता है. ಮಾಡುವುದಕ್ಕಾಗಿಯೇ ಕರೆದಿದ್ದೇನೆ. मैं तुम्हें आशीष करने के लिए ही बुलाया हूँ. ನಾನು ನಿನ್ನನ್ನು ಪವಿತ್ರ ಮಾಡುವುದಕ್ಕಾಗಿಯೇ मैं ಕರೆದಿದ್ದೇನೆ. तुम्हें पवित्र करने के लिए बुलाया हूँ. ನಾನು ನಿನ್ನನ್ನು ಶ್ರೇಷ್ಠರು ಎಂಬುದಾಗಿ ಕರೆದಿದ್ದೇನೆ. तुम श्रेष्ठ है करके मैं तुम्हें बुलाया हूँ. ನಾನು ಆ ದಾವೀದನನ್ನು ಆಶೀರ್ವಾದ ಮಾಡಿದ ರೀತಿಯಲ್ಲಿ ನಿನ್ನನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಕರೆದಿದ್ದೇನೆ. जिस तरह से मैं दाऊद को आशीष किया था उसी तरह से मैं तुम्हें आशीष करने के लिए बुलाया हूँ. ಹೇಗೆ ಬಂದಿಯೋ ಹಾಗೆ ಹೋಗಬೇಡ. जिस तरह से तुम आए हो उसी तरह से लौट नहीं जाना. ಆ ಪಾಪದ ಭಾರ ಗಂಟನ್ನು ಕೆಳಗಿಟ್ಟು मुझे पाप की भार की जो गठरी है उसको नीचे रखकर ನೀನು ಉನ್ನತವಾದ ಆಶೀರ್ವಾದವನ್ನು ಹೊಂದಿಕೊಂಡು ಇಲ್ಲಿಂದ ನೀನು ಹೊರಗೆ ಹೋಗಬೇಕು. एक ऊंची आशीष पाके ही यहाँ से रवाना हो जाना है. ಆಮೆನ್. आमीन.